ಮಾರ್ನಿಂಗ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಟೊಮೊಟೊ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಟೊಮೊಟೊ ಪಲಾವ್ ಏನಕ್ಕೆ ಅಂತಂದರೆ, ನಾನು ಬಾಕ್ಸ್ಗೆ ಹಾಕೊಂಡ್ರೆ ಜಶ್ಮಿನರ ಹತ್ತಿರ ತಿನ್ನಿಸ್ಬೋದಲ್ವ ಬಸ್ಸಲ್ಲಿ ಅಂತ. ಸೊ ಎಲ್ಲ ರೆಡಿಯಾಗಿ ಸಿಗ್ತೀನಿ ಗೈಸ್. ಸೊ ಗೈಸ್, ನಾವು ರಾಯರ ಮಠಕ್ಕೆ ಹೋಗಿದ್ವಿ ನಿನ್ನೆ. ಸೊ ರಾಯರ ಮಠದ್ದೆಲ್ಲ ವೀಡಿಯೋಸ್ ಹಾಕ್ತೀನಿ, ಮಾಡ್ಕೊಬನ್ನಿ. ಬರೀ ಇಂಥದೇ ಮಾಡೋದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ವಿಜಯನಗರ ಹೋಗ್ತಿದ್ದೆ, ಅಲ್ಲಿಲ್ಲ ಇವಾಗ ಮನೆ ಹತ್ರ ಇದ್ದೀನಿ. ತಿಂಡಿ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಜಶಮ್ಮ ಮಲ್ಕೊಂಡಿದ್ದಾಳೆ. ಇನ್ನು ಊರಿಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಸ್ವಲ್ಪ ಜಶಮ್ಮಗೆ ಒಂದು ಸ್ವಲ್ಪ ಬೇಕ್ರಿ ಐಟಮ್ಸ್ ಅಂದರೆ ಏನಿಲ್ಲ, ಅವಳು ಜಾಸ್ತಿ ಲೈಕ್ ಮಾಡ್ತಿನ್ನೋದು ರಾಗಿ ಬಿಸ್ಕಟ್ ಅಂದೆ, ಅದನ್ನು ತಗೊಂಡು ಮತ್ತು ಪ್ರಣಮಕ್ಕೆ ಕೇಕ್ ತೊಗೊಂಡಿದ್ದೀನಿ. ಸೊ ಹೊರಡುವಾಗ ಸಿಗ್ತೀನಿ ರೆಡಿಯಾಗಿ. ಸೊ ನಾವು ರೆಡಿಯಾಗಿ ಫೈನಲಾಗಿ ಆಟೋದಲ್ಲಿ ಹೊರಟ್ವಿ. ಸೊ ಆಮೇಲೆ ನಾನು ಜಯಶಮ್ಮ ಈ ಥರ ರೆಡಿಯಾಗಿದ್ದು. ಸೊ ಜಯಶಮ್ಮ ಆಟೋದಲ್ಲಿ ಕೂತ್ಕೊಂಡ್ರು ಅಳ್ತಾ ಇಲ್ಲ ಅಣ್ಣನ ನೋಡ್ಬಿಟ್ಟು. ಸೊ ಅದಕ್ಕೆ ಇಲ್ಲಮ್ಮ ಸುಮ್ಮನಿರು, ಹೋಗೋಣ ಅಜ್ಜಿ ಮನೆಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅಕ್ಕನಿಗೂ ವೀಡಿಯೋ ಕಾಲ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅಪ್ಪು ಬಸ್ ಫ್ಯಾನ್ ಇರ್ಬೋದು ಐ ಥಿಂಕ್. ಸೊ ಇವರು ಅಪ್ಪು ಬಸ್ದು ಫೋಟೋನು ಹಾಕಿದ್ರು. ಸೊ ಬಸ್ ಇನ್ನೂ ಬಂದೇ ಇರಲಿಲ್ಲ ಗೈಸ್. ಬಸ್ಸಿಗೋಸ್ಕರನೇ ವೆಯ್ಟ್ ಮಾಡ್ತೀವಿ. ಕೇಳಿದ್ರೆ 12 ಗಂಟೆಗೆ ಹೋಯ್ತು ಅಂದರು. ಆಮೇಲೆ ನೋಡಿದ್ರೆ ಬಂದಿದ್ದೆ 12:15 ಆಯಿತು. ಸೊ ನಾವು ಇಲ್ಲಿ ಬಸ್ ಹತ್ಕೊಂಡು ಬರೋದಕ್ಕೆ 4:40 ಸಮಥಿಂಗ್ ಏನೋ ಆಯಿತು ಸಂಜೆ. ಸೊ ಆಮೇಲೆ ಸೀಟಲ್ಲಿ ಕುಣಿಸ್ಬಿಟ್ಟು ಜಶಮ್ಮನ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಯಾವ ಥರ ಕಾಣ್ತಾಳೆ ನೋಡೋಣ ಅಂದ್ಬಿಟ್ಟು. ಸೊ ಅವಾಗಿನ್ನೂ ಯಾರೂ ಜನನೇ ಬಂದಿರಲಿಲ್ಲ. ಸೊ ಆಮೇಲೆ ಬರ್ತಾ ರೋಡಲ್ಲಿ ವೀಡಿಯೋಸ್ ಮಾಡ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಹೊತ್ತು ಅಷ್ಟೇ, ಜಶಮ್ಮ ಒಂದು 10 ನಿಮಿಷ ಅಷ್ಟೇ ಮಲ್ಕೊಂಡಿದ್ಲು. ಆಮೇಲೆ ಚನ್ನಪಟ್ಟಣದಲ್ಲಿ ಊಟಕ್ಕೆ ಇಳಿಸಿದ್ರಲ್ಲ, ಆವಾಗ ಸರಿ ಓಕೆ ಅಂದ್ಬಿಟ್ಟು ಎದ್ಬಿಟ್ಲು. ಜಾಸ್ತಿ ಹೊತ್ತು ಅವಳು ಮಲ್ಕೊಳ್ಳೇ ಇಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಫೋನ್ ತೋರಿಸ್ಕೊಂಡು ಕರ್ಕೊಬಂದೆ. ಬಟ್ ಆದರೆ ತುಂಬ ಹತ್ಲು ಗೈಸ್, ಯಾಕೆ ಅಂತಲೇ ಗೊತ್ತಿಲ್ಲ. ಸೆಕೆ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ. ಆಮೇಲೆ ನೋಡಿದ್ರೆ ಮಳೆ ಬರ್ತಾಯಿತ್ತು. ಫುಲ್ಲು ಮಂಡ್ಯ ಎಲ್ಲ ಫುಲ್ ಮಳೆಯೇ ಇದ್ದಿದ್ದು. ಸೊ ಬರುವಾಗ ಮಂಡ್ಯ ಅಂದರೆ ಫುಲ್ ಮಳೆ ಅಂದರೆ ಆ ಥರ ಅಲ್ಲ ಬಂದಿತ್ತು. ನೀರೆಲ್ಲ ಹಿಡಿದು ಇವಾಗ ಸ್ವಲ್ಪ ಹೊತ್ತಲ್ಲಿ ಫ್ರೀ ಆದ್ವಿ. ಬಟ್ ಆದರೆ ಬಂದ ತಕ್ಷಣ ಕುಡಿಯೋಕ್ಕೆ ನೀರಿರಲಿಲ್ಲ. ಅಮ್ಮ ಜಶಮನ ಕುಣಿಸ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನಾನೇ ನೀರಡಿ ಅಂದ್ಬಿಟ್ಟು ಎಷ್ಟೋ ದಿನ ಆಗಿತ್ತು ಬಿನ್ಗೆಲ್ಲ ಎತ್ಕೊಂಡು. ಸೊ ಅದನ್ನು ಮರ್ತೋಗ್ಬಿಟ್ಟಿತ್ತು, ಬಿನ್ಗೆಲ್ಲ ಎತ್ಕೊಂಡು ಹಿಂಗೆ ಸೊಂಟದ ಮೇಲೆ. ಅದಕ್ಕೋಸ್ಕರ ತಗೊಂಡು ಏನಲ್ಲಿ ಊರಿಗೆ ಬಂದಿದ್ದೆ. ಅಲ್ಲಿ ಬಸ್ಸು ಲೇಟಾಯಿತು ಬಿಟ್ಟಿದ್ದು, ಯಾಕಂದರೆ ಒಂದು 10 ಮಿನಿಟ್ಸ್ ಲೇಟಾಗಿ ಬಂದೆ. 4:30ಗೆ ಬರ್ತಿದೆ. 4:45 ಬಂದು ಮನೆಗೆ ಬಂದು ರೀಚ್ ಆಗೋದು 5 o'clock ಆಯಿತು. ಸೊ ಜಸ್ಟು ಮುಖ ತೊಳೆದು ಸೊ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.